ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ಯಾವ ರೀತಿ ಗಿಡ ಹೂ ಬಿಟ್ಟಿದೆ ಅಂತಂದೇಳಿ ತೋರಿಸ್ತೀನಿ. ಡೈಲಿ ವೇರ್ ಪೂಜೆಗೆ ಇವೇ ಹೂವು ನಾನು ಬಳಸೋದು. ನನ್ನ ಗಿಡಕ್ಕೆ ಫಸ್ಟ್ ಬಿಡುತ್ತಾ ಅವಾಗಿವಾಗಿ ಇವತ್ತು ಚೆನ್ನಾಗಿ ಬಿಟ್ಟಿದೆ ನೋಡ್ರಿ ಹೂವು, ವೈಟ್ ಕಲರಿಂದು. ಇದು ಆದಮೇಲೆ ನೆಕ್ಸ್ಟ್ ಬೇರೆ ಹೂವು, ಇದು ದಾಸವಾಳ. ಅರಳಲ್ಲ, ಇದು ದಾಸವಾಳ. ಇಷ್ಟೇ ಇರುತ್ತೆ. ಗಿಡ ತುಂಬ ಹೂ ಬಿಡುತ್ತೆ. ಇವತ್ತಿನ್ನೂ ಸ್ವಲ್ಪ ಕಮ್ಮಿ ಇದೆ, ಆಗಲೇ ಅರ್ದಿದ್ವಿ. ನಾನು ವೀಡಿಯೋ ಮಾಡೋಂಥ ಸ್ವಲ್ಪ ಉಳಿಸಿದ್ದೆ ಹೂವನ್ನ. ಇದು ಒಂದು ಸ್ಟೆಮ್ ಕಟ್ಟಿಂಗ್ ಹಾಕಿದ್ರೆ ಸಾಕು, ಬೇಕಾದಷ್ಟು ಹೂ ಬಿಡುತ್ತೆ. ನಿಮಗೆ ಬೇಕಾದರೆ ಪೂಜೆಗೆ ಭಾಳ ಹೂ ಬೇಕು ಅಂತಂದು ಇದನ್ನು ಬೆಳೆಸ್ಬೋದು. ಎನಿ ಟೈಮ್ ಹೂ ಬಿಟ್ಟೇ ಬಿಡುತ್ತೆ ಅದು. ಇದೊಂದು ಕಲರು, ಇದೊಂಥರ ಕಲರು. ಇದೂ ಚೆನ್ನಾಗಿರುತ್ತೆ, ಫುಲ್ ಡಾರ್ಕ್ ಆಗಿರುತ್ತೆ ಹೂವು. ನೆಕ್ಸ್ಟು ಇನ್ನೊಂದು ಕಲರ್ ತೋರಿಸ್ತೀನಿ ನೋಡಿರಿ. ಯಾವ ಅಂತಾರೆ ಇದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಕಲರು ಪಿಂಕ್ ಕಲರು. ಇನ್ನೊಂದು ಡಾರ್ಕ್ ಆಗಲೇ ತೋರಿಸಿದ್ರೆ ಮೆರೂನ್ ಕಲರು. ಇವೆರಡು ಕಲರ್ ಇದೆ. ಇನ್ನೊಂದು ವೈಟು ಹಾಕಿದ್ದೆ, ಇನ್ನೂ ಆಗಿಲ್ಲದು. ಮಗ್ಗು ಅವಾಗೊಂದು ಇವೊಂದು ಹೂ ಬಿಡುತ್ತೆ. ನೆಕ್ಸ್ಟ್ ನೋಡಿರಿ, ನಮ್ಮ ಮನೆ ಹೊರಗಡೆ ಆಗಿರುವಂಥ ಹೂವು ಇವೆಲ್ಲ ಪ್ರತಿದಿನ ನಾನು ಬಳಸುವಂಥ ಪೂಜೆಗೆ ಬಳಸುವಂತಹ ಹೂಗಳೆಲ್ಲ ನೋಡ್ರಿ, ಚೆನ್ನಾಗಿದೆ. ಇಷ್ಟ ಆದ್ರಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೂ ಬಿಡುತ್ತೆ ಅಂತಂದೇಳಿ ತುಳಸಿ ಕಣ್ಗಳು ಹೂವು 2 ಕಲರ್ ಇದೆ. ಹಾಗೆ ಇದು ನಂದಿ ಬಟ್ಟಲ ಹೂವು ಒಂದು. ಇದು ಮೆರೂನ್ ಕಲರು, ನಂದಿ ಬಟ್ಟಲ ದೊಡ್ಡದು, ಬೆಟ್ಟದ ನಂದಿ ಬಟ್ಟಲದು. ನೋಡಿರಿ, ಇಷ್ಟು ಹೂ ಬಿಡುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ. ಪೂಜೆಗೆಲ್ಲ ಹೂ ಇಟ್ಟು ಪೂಜೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.